ನಮಸ್ಕಾರ. ಇಡೀ ಕರ್ನಾಟಕ ಜನತೆಯವರಿಗೆ ಫೈನಲಿ ಏನಪ್ಪಾ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಖಾಂತರ SDA ಆಗಿರ್ಬೋದು, FD ಆಗಿರ್ಬೋದು, ಎಲ್ಲ ಥರದ ಜಾಬ್ಗಳಿಗೆ ಕರೆದಿದ್ದಾರೆ. ಓಕೆ, ಸೊ ಇವತ್ತು ತಾನೇ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ದಿನಾಂಕ 8ನೇ ತಾರೀಕು. ಓಕೆ, ಸೊ ಇಲ್ಲಿ ಯಾವ ಥರದ ಹುದ್ದೆಗಳು ಬರ್ತಾವಂತಂದರೆ, ಫಸ್ಟ್ ಆಫ್ ಆಲ್ ಕಿರಿಯ ಅಧಿಕಾರಿ ಆಗಿರ್ಬೋದು, SDA ಆಗಿರ್ಬೋದು, FDA. ಓಕೆ, ಸ್ಪೆಷಲಿ FDA ಬೇಕಂದರೆ ಡಿಗ್ರಿ ಬೇಕಾಗತ್ತೆ. SDA ಇದ್ದರೆ ಬರೀ ಸೆಕೆಂಡ್ PUC ಇದ್ದರೆ ಸಾಕು, ಆಯಿತಾ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಮಾರಾಟ ಪ್ರತಿನಿಧಿಯಾಗಿ ಎನಿ ಡಿಗ್ರಿ, ಆಯಿತಾ. SSLC ವಿತ್ ITI ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ ಅಸಿಸ್ಟೆಂಟ್ ಆಪ್ರೇಟರ್. ಓಕೆ, ಆಮೇಲೆ ಇನ್ ಕೇಸ್ ನೀವು ಬರೀ ಸೆಕೆಂಡ್ PUC ಮಾಡಿದ್ದಾರೆ ಅಂದರೆ ಕೂಡ ಬೇರೆ ಬೇರೆ ಜಾಬ್ಸ್ಗಳು ಇದ್ದಾವೆ. ಸುಮಾರು 8, ಓಕೆ, ಇಲ್ಲಿ ನೋಡ್ತಾ ಇರ್ಬೋದು 8 ಇಲಾಖೆ ಮುಖಾಂತರ ಜಾಬನ್ನು ಕರೆದಿದ್ದಾರೆ. ಓಕೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್. ನಾನು ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೆ ಮುಂಚೆ. ಓಕೆ, ಸೊ ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ದ ನೋಟಿಫಿಕೇಶನ್ ಔಟ್ ಆಗಿದೆ. ಓಕೆ, ಸೊ ಅದಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ನಾಳೆ ಅಂದರೆ 9ನೇ ತಾರೀಕು ಅಕ್ಟೋಬರ್ ಮುಖಾಂತರ ಸುಮಾರು ನೀವು 1ನೇ ತಾರೀಕು ನವೆಂಬರ್ವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸುಮಾರು ಸಾಕಷ್ಟು ಹುದ್ದೆಗಳು ಈ ವರ್ಷ ಬಂದಿದೆ. ಸೊ ಇನ್ನೂ ಕೂಡ ಬೇರೆ ಬೇರೆ ಒಂದು ಜಾಬ್ಸ್ ಬರ್ತಾ ಇರುತ್ತೆ. ಅದಕ್ಕೆಲ್ಲರೂ ಕೂಡ ರೆಡಿ ಆಗಿರಿ ಅಂತ ಹೇಳ್ತಾ, ಇದು ಏನಾದರೂ ನೋಟಿಫಿಕೇಶನ್ ಬೇಕು, ಯಾವ ಥರ ಅಪ್ಲೈ ಮಾಡಬೇಕು, ಏನಾದರೂ ಸಂದೇಹಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ, 7892575079. ಓಕೆ, ಈ ನಂಬರ್ಗೆ ಹಾಯ್ ಅಂತ ಕಳಿಸಿ. ಆಮೇಲೆ ಏನೇ ಒಂದು ಸಂದೇಹಗಳಿದ್ದರೆ ನೀವು ಕೇಳಬಹುದು. ಓಕೆ, ಸೊ ಇದಲ್ಲದೆ ಬೇರೆ ಬೇರೆ ಜಾಬ್ಸ್ ಕೂಡ ಬರ್ತಾ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಮೇಲೆ ಅದೇ ರೀತಿಯಾಗಿ ನಮ್ಮ ಒಂದು ವಾಟ್ಸ್ಆಪ್ ಕೂಡ ಜಾಯ್ನ್ ಆಗಿ, ಲಿಂಕ್ ಇನ್ ಕಮೆಂಟ್ ಸೆಕ್ಷನ್.